ಚಿಕ್ಕಮಗಳೂರು ಜಿಲ್ಲೆಯ ಐಡಿಎಸ್ಜಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕರು ನನಗೆ ಮಾನಸಿಕ ಕಿರುಕುಳ ನೀಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಐಡಿಎಸ್ಜಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ವಿಜಯಕುಮಾರ್ ಅವರು ಆರೋಪಿಸಿದ್ದಾರೆ. ಬೆಳಗ್ಗೆ ಬಂದು ಸಂಜೆ ಸೈನ್ ಮಾಡೋಗಲ್ಲ ಅಂತ ಹೇಳಿದ್ರು. ಹೌದು, ಕೇಳಿದೆ. ನೀನು ನಾನು ಪ್ರಶ್ನೆ ಮಾಡಿದೆ, ನೀನು ಯಾರು ನನ್ನನ್ನು ಮಾತಾಡಿಸ್ಲಿಕ್ಕೆ? ನಿನಗೂ ನನಗೆ ಯಾವುದೇ ಆದ ಸಂಬಂಧ ಇಲ್ಲ. ನಾನು ಪ್ರಿನ್ಸಿಪಾಲರ ಜೊತೆ ಮಾತಾಡ್ತಿದ್ದೀನಿ. ನೀನು ಯಾವ ಆದೇಶ ಇದೆ ಆದೇಶ ಮಾಡಲಿಕ್ಕೆ ನನ್ನನ್ನು? ಪ್ರಿನ್ಸಿಪಲ್ ಅವನಿಗೆ ಸಪೋರ್ಟ್ ಮಾಡಿ ಅವರು ನಮ್ಮ ಎಂಪ್ಲಾಯಿ, ಅವ್ರು ನಮ್ಮ ಪರವಾಗಿ ಮಾತಾಡ್ತಾರೆ. ಹಾಗೆ ನಾವು ಯಾರು? ನಾವು ಹೊರಗಡೆಯವರೇ. ಅವರ ಚೇಂಬರ್ ಒಳಗಡೆ ಕೂಡ ಕೂತ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಈ ಥರ ನಮ್ಮ ಶೋಷಣೆ ಮಾಡಿ ಕೊನೆಗೆ ಎಲ್ಲ ಬೈದು ನನಗೆ ನಿಂದಿಸಿರ್ತಾರೆ ಎಲ್ಲರ ಮುಂದೆ. ಇದನ್ನು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಹೋದರೂ ಆಗಿಲ್ಲ. ಹೊರಗಡೆ ಬಂದಾಗ ಕುಂಟ ನನಗೆ 17,000 ಜನ ಬೆಂಬಲ ಇದೆ, ನೋಡು ನೀನು ಏನು ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಧಮಕಿ ಹಾಕಿ ಕಳಿಸಿರುತ್ತಾರೆ. ಡಾಕ್ಟರ್ ವಿಜಯಕುಮಾರ್ ಆದ ನಾನು ಐಡಿಎಸ್ಜಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದು, ಆಗಸ್ಟ್ 13ರಂದು ಸಂಜೆ 4 ಗಂಟೆಯ ಸುಮಾರಿಗೆ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡಲು ಹೋದಾಗ ನಾನು ಆ ದಿನ ಕೆಲಸ ಮಾಡಿದ್ದರೂ ಕೂಡ ಹಾಜರಾತಿ ಪುಸ್ತಕದಲ್ಲಿ ಗೈರು ಹಾಜರಿ ತೋರಿಸಿದ್ದು, ಈ ವಿಚಾರವಾಗಿ ಪ್ರಾಂಶುಪಾಲರನ್ನು ಪ್ರಶ್ನೆ ಮಾಡಿದಾಗ ನೀವು 5 ಗಂಟೆಯವರೆಗೆ ಇರಬೇಕು ಎಂದರು. ಸ್ಥಳದಲ್ಲೇ ಇದ್ದ ಹಿರಿಯ ಉಪನ್ಯಾಸಕರೊಬ್ಬರು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನಗೆ ಹಲ್ಲೆ ಮಾಡಲು ಬಂದಿರುತ್ತಾರೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ. ಆದ್ದರಿಂದ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ನನಗೆ ರಕ್ಷಣೆ ನೀಡಬೇಕು ಎಂದು ಅಂಗಲಾಚಿದ್ದಾರೆ. ನಾನು ಪರ ಊರಿಂದ ಬಂದಿದ್ದನು. ಈ ಊರಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ಯಾವ ಸಂಬಂಧಿಗಳು ಕೂಡ ನನಗೆ ಇಲ್ಲಿಲ್ಲ. ನಾನು ಏಕಾಕಿ ರಾತ್ರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ನನಗೆ ರಕ್ಷಣೆ ಕೊಡಿ. ಯಾಕೆ ನನಗೆ ಗೊತ್ತಿಲ್ಲ, ನಾನು ಇವರು ಹೊಸಬ. ನನಗೆ ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಕೂಡ ಇಲ್ಲ. ನನಗೂ ಸಂಸಾರ ಇದೆ, ನನ್ನ ನಂಬ್ಕೊಂಡಿದ್ದಾರೆ. ಕೊಟ್ಟು ನಾನು ಇವತ್ತು ಕೇಳಿ ಬಂದಿದ್ದೇನೆ. ಯಾಕೆ ನಿಮ್ಮ ಮುಂದೆ ಮೂಲಕ ಬರ್ತಾ ಇದ್ದಿದ್ರೆ ಇದು ಸರ್ಕಾರಕ್ಕೆ ತಲುಪಬೇಕು. ನಾನು ಇಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ನಾನು ಅಥವಾ ಅಷ್ಟು ದೂರದಿಂದ ಇಲ್ಲಿ ಕೆಲಸ ಮಾಡಿ ನನ್ನ ಜೀವನ ಕಟ್ಕೊಳ್ಳೋಕೆ ಬಂದು ಮಕ್ಕಳಿಗೊಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಯಾರು ಕೂಡ ಇವತ್ತು ಹಳ್ಳಿಗೆ ಬರಲಿಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಸಿಟಿ ಬೇಕು ಅಂತ ಹೋಗೋ ಕಾಲದಲ್ಲಿ ನಾನು ಇಷ್ಟು ದೂರ ಬಂದು ಮಾಡಿದ್ರು ಕೂಡ ಕರುಣೆಯಿಂದಲೇ ಇಷ್ಟೊಂದು ಶೋಷಣೆ ಮಾಡ್ತಿದ್ರಲ್ಲ ನಮ್ಮ ಅತಿಥಿ ಉಪನ್ಯಾಸಕರಿಗೆ. ಸರ್ಕಾರದಲ್ಲಿ ಯಾವುದೇ ಕಾನೂನಿಲ್ಲ. ನಾವು ಅತಿಥಿಗಳು ಬಂದಬೇಕಾದ್ರೆ ಕ್ಲಾಸ್ ಆಗಬೇಕು ಅಂದರೂ ಕೂಡ ನಾವು ಸಂಜೆವರೆಗೆ ಇದು ಮಾಡಿ ಇವರು ದಬ್ಬಾಳಿಕೆ ಮಾಡ್ತಾ ಇರೋದ್ರಿಂದ ನಮಗೆ ತುಂಬನೇ ಆಗಿದೆ. ಇದು ಸರ್ಕಾರ ಮಟ್ಟಿಗೆ ದಯವಿಟ್ಟು ನೀವುಗಳು ತಲುಪಿಸಬೇಕು, ಅವ್ರಿಗೆ ಮುಟ್ಟಬೇಕು. ಅತಿಥಿ ಉಪನ್ಯಾಸಕರ ಮೇಲೆ ಎಷ್ಟು ದೌರ್ಜನ್ಯ ನಡೀತಿದೆ, ನಮಗೆ ಬೆಲೆನೇ ಇಲ್ಲ. ಅವ್ರ ಚೇಂಬರ್ ಒಳಗಡೆ ಹೋಗ್ಲಿಕ್ಕಿಲ್ಲ. ನಮ್ಮ ನಂತರ ಕೆಲವು ಅಟೆಂಡರ್ಗಿಂತ ಕೀಳಾಗಿ ನೋಡ್ತಾರೆ. ಐಡಿಎಸ್ಜಿ ಕಾಲೇಜಲ್ಲಿ ಅವ್ರದೇ ಒಂದು ಸಂಘಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೇಳಲಿಕ್ಕೆ ಹೋದ್ರೆ ನನಗೆ ಹೇಳ್ತಾರೆ, ಒಬ್ಬ ಅಟೆಂಡರ್ ಕ್ಲರ್ಕ್ ಹೇಳ್ತಾನೆ, ನಮ್ಮ ಕಾಲೇಜ್ ರೂಲ್ಸ್ ಫಾಲೋ ಮಾಡೋದ್ರೆ ಇರಬೇಕು, ಬೇರೆಯವರಿಂದ ಬಂದಿರೋ ಹೆಂಗಿದೆ ಇಲ್ಲಿ ಬಾಲ ಬಿಚ್ಚಬೇಡ ಅಂತ ಹೇಳಿ ನನಗೆ ಒಂದು ಧಮಕಿ ಹಾಕ್ತಾರೆ. ಯಾಕೆ ನನಗೆ ಯಾರೂ ಪರಿಚಯ ಇಲ್ಲ. ನನಗೆ ಅಲ್ಲಿರೋ ಟೀಚರ್ಸ್ಗಳ ಹೆಸರುಗಳು ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಒಬ್ರಿಗೊಬ್ರು ನೋಡೋದು ಇಲ್ಲ. ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತೀವಿ, ಕ್ಲಾಸ್ ಹೋಗ್ತಾ ಇದ್ದೀವಿ. ಈ ಥರ ಒಂದು ಅಟೆಂಡರ್ ಲೆವೆಲ್ ಧಮಕಿ ಆಗ್ತಾರೆ ಅಂದರೆ ನಿಮಗೆ ಸ್ಯಾಲ್ರಿ ಮಾಡ್ಬೇಕಾದ್ರೆ ನೋಡ್ಕೊಳ್ತೀನಿ, ನನಗೆ ಗೊತ್ತಿಲ್ಲ ಮಾಡಬೇಕು ಅಂತ. ಮತ್ತು ನಮ್ಮ ಅಟೆಂಡೆನ್ಸ್ ಮೇಲೇ ಸಿಗ್ನೇಚರ್ ತಪ್ಪ ಅಟೆಂಡೆನ್ಸ್ನ ಆಬ್ಸೆಂಟ್ ಮಾರ್ಕ್ ಮಾಡಿ ದೌರ್ಜನ್ಯ ಸಿಗ್ತಾರೆ. ನಾವು ಹೇಗೆ ಈ ಥರ ಈ ಶೋಷಿತ ವರ್ಗದಲ್ಲಿ ನಾವು ಉಪನ್ಯಾಸಕರು ಮಕ್ಕಳಿಗೆ ಪಾಠ ಆಡೋದು, ಬದುಕೋದು? ನಮಗೊಂದು ಜೀವನ ಇದೆ ಅಲ್ವೇ? ನಾವು ಸಂಸಾರ ಇಟ್ಕೊಂಡಿದ್ದೀವಲ್ಲ, ನಾವು ಅಷ್ಟು ದೂರದಿಂದ ಯಾಕೋಸ್ಕರ ಬಂದಿದ್ದೀವಿ ಇಲ್ಲಿ? ಇಷ್ಟೆಲ್ಲ ವಿದ್ಯಾವಂತರಾದರು ಮಕ್ಕಳಿಗೆ ಒಂದು ಹೆಲ್ಪ್ ಆಗಲಿ. ಬರೀ ಪರ್ಮನೆಂಟೇ ಆಗಬೇಕು ಅಂತೇನಿಲ್ಲ. ನಾವು ಪರ್ಮನೆಂಟ್ ಅವ್ರದ್ದು 2-3 ಲಕ್ಷ ಸಂಬಳ ತೊಗೊಂಡ್ರು ನಾವು 25-30 ಸಾವಿರಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟು ದೂರದಿಂದ ಬಂದಿದ್ದೀವಿ. ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ, ಬಾಡಿಗೆ ಕಟ್ಟಬೇಕು, ನಮ್ಮ ಜೀವನೋಪಾಯ ಮಾಡಬೇಕು, ನನ್ನ ಸಂಸಾರ ನೋಡ್ಕೋಬೇಕು. ಅದರಲ್ಲಿ ನನ್ನ ಅಂಗವಿಕಲ ಬೇರೆ, ನನಗೆ ನಡೀಲಿಕ್ಕೆ ಆಗಲ್ಲ. ಅದರಲ್ಲೂ ಕೂಡ ಅಷ್ಟೆಲ್ಲ ಸಂಸಾರ ಮಾಡಿ ಹೋಗ್ತಿದ್ರೆ ಹೇಳ್ತಾ ಇದ್ದೀವಿ, ಮೇಡಮ್ ನನ್ನೊಬ್ಬ ಅಂಗವಿಕಲಾಗಿ ನನಗೆ ಇನ್ನೊಬ್ಬರಿಗೆ ಕೊಟ್ಟರೆ ಎಲ್ಲ 14 ಜನ ಅಡ್ವಾಂಟೇಜ್ ತೊಗೊಳ್ತಾರೆ. ಎಲ್ಲ ಏಕವಚನದಲ್ಲಿ ಮಾಡಿ ನನಗೆ ತುಂಬ ನಿಂದಿಸಿರ್ತಾರೆ. ದಯಮಾಡಿ ಇದನ್ನು ಸರ್ಕಾರ ಗಮನಕ್ಕೆ ತಲುಪಿಸಿ ಅಂತ ನಿಮ್ಮ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಯಾಕೆ ನನಗೆ ಯಾರು ಇವ್ರನ್ನ ಪರಿಚಯ ಇಲ್ಲ.